ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ. ವೇದಿಕೆಯಲ್ಲಿರ್ತಕ್ಕಂಥ ಅಚ್ಚೂರ ಮುಖಾಂತರ ಗೃಹ ಆರೋಗ್ಯ ಯೋಜನೆ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನುವಂಥ ಸಾಂಕೇತಿಕವಾಗಿ ಗಣ್ಯರು ದೀಪವನ್ನು ಅಚ್ಚೂರ ಮುಖಾಂತರ ಎಷ್ಟು ದುಡ್ಡಿರ್ಬೋದು, ಎಷ್ಟು ಪೋಸ್ಟ್ಗಳಿರ್ಬೋದು, ಎಷ್ಟು ಪವರ್ ಇರ್ಬೋದು, ಆರೋಗ್ಯ ಇಲ್ಲ ಅಂತ ಹೇಳಿದ ವೇಸ್ಟ್. ಸೊ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಇದೇನು ಇವತ್ತು ಯಾಕಂದ್ರೆ ಇವತ್ತು ಮಾತಾಡಿರ್ತೀವಿ, ನಾಳೆ ಬೆಳಗ್ಗೆ ಕೇಳಿದ್ರೆ ಸತ್ತೋಗಿದ್ದಾರೆ. ಡೆತ್ ಅಂಬೋದು ಯಾವ ಥರ ಆಗ್ತಾ ಇದೆ ಅಂಬೋದು ಯಾರಿಗೂ ಇಮ್ಯಾಜಿನೇಷನ್ ಇಲ್ಲ. ಸೊ ಕೇವಲ ಇದು ಬರ್ತಿರೋದು ಕೇವಲ ಈ ಮೆಂಟಲ್ ಟೆನ್ಷನು, ಪ್ರೆಷರ್ಸು, ಹಲವಾರು ಕಾರಣಗಳಿಂದ ಬರ್ತಾ ಇದ್ದಾವೆ. ಸೊ ಇವತ್ತು ಏನು BP, ಶುಗರ್ ಇವೆಲ್ಲ ಮೇಡಮ್ ಹೇಳಿದಾಗೆ 14 ಥರ ಒಂದು ಡಿಸೀಸಸ್ ಕಂಡುಹಿಡಿಯೋಕ್ಕೆ ಮನೆಗೆ ತಾವೇನು ಹೋಗ್ತಾ ಇದ್ದೀರಿ. ಸೊ ತಾವು ಒಂದು ಮನೆ ಕುಟುಂಬಕ್ಕೆ ಒಂದು ಪ್ರಾಣ ಉಳಿಸೋ ದಾತೆಗಳು ಆಗಬೇಕು. ಸೊ ಹೀಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಆರೋಗ್ಯ ಬಹಳ ಮುಖ್ಯ. ಪ್ರತಿಯೊಬ್ಬರು ಆರೋಗ್ಯ ಕಾಪಾಡಿಕೊಳ್ಬೇಕು. ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರ, ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಬಂದಿರತಕ್ಕಂಥ ಈ ಸರ್ಕಾರ ಮೊದಲನೇದಾಗಿ ಶಿಕ್ಷಣ, ಆರೋಗ್ಯಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಈ 5 ಗ್ಯಾರಂಟಿಗಳ ನಂತರ ಕೊಟ್ಟಿರ್ತಕ್ಕಂಥ ಮೊದಲನೇ ಆದ್ಯತೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಬಹಳ ಒತ್ತು ಕೊಟ್ಟಿದ್ದಾರೆ. ಅದರ ಪರಿಣಾಮವಾಗಿ ಇವತ್ತು ನಮ್ಮ ಇಲಾಖೆ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಯಾವಾಗಲೂ ನಿರಂತರವಾಗಿ ಆರೋಗ್ಯದ ಬಗ್ಗೆನೇ ಚಿಂತನೆ ಮಾಡ್ತಕ್ಕಂಥ ಒಂದು ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಯಾಕಂದ್ರೆ 20/10/2024 ಈ ಒಂದು ಗೃಹ ಆರೋಗ್ಯ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯಲ್ಲಿ ಪ್ರಥಮವಾಗಿ ಪ್ರಾರಂಭ ಮಾಡ್ತಾರೆ. ಅದು ಪೈಲಟ್ ಪ್ರಾಜೆಕ್ಟ್ ಆಗಿ ಪ್ರೋಗ್ರಾಮ್ ಆಗಿ ತಗೊಂಡು ಆ ಜಿಲ್ಲೆಯಲ್ಲಿ ಸಂಪೂರ್ಣ ಆಗಿದ್ಮೇಲೆ ರಾಜ್ಯಾದ್ಯಂತ ವಿಸ್ತಾರ ಮಾಡ್ಬೇಕನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಇವತ್ತೇನು 14 ಡಿಸೀಸಸ್ ಇದಾವೆ. ಇವ್ಯಾವ ಸಾಂಕ್ರಾಮಿಕ ಅಲ್ಲ, ಅಸಾಂಕ್ರಾಮಿಕ ರೋಗಗಳು. ಈ 14 ಡಿಸೀಸ್ಗಳಲ್ಲಿ ಬಹಳ ಜನರು ನರಳ್ತಾ ಇರೋದು. ಇವತ್ತು ನನಗೆ ಒಂದು BP ಬಂದ್ಬಿಟ್ರೆ ಅದೊಂದು ದೊಡ್ಡ ಮಾಫಿಯೇನೋ ಗೊತ್ತಿಲ್ಲ. BP ಆಯುರ್ವೇದ ಹೋದ್ರೆ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಈ ಕಡೆ ಅಲೋಪತಿಯಲ್ಲಿ ಬಂದ್ರೆ ಅದು ಕಂಪಲ್ಸರಿ ಡೆತ್ ಟೈಮು ನಾವು ಟ್ಯಾಬ್ಲೆಟ್ ತಗೊಳ್ಳೇಬೇಕಂತಕ್ಕಂಥ ಒಂದು ಇದನ್ನ ಹಾಕಿಬಿಟ್ಟಿದ್ದಾರೆ. ಮತ್ತೆ ತಗೊಳ್ತಾ ಇದ್ವಿ ಸಹ, ಎಲ್ಲರೂ ತಗೊಳ್ತಾ ಇದ್ದಾರೆ. ಅದೇ ತರ ಇದು ಶುಗರು ಸಹ. ಈ ಶುಗರು BP ಇವತ್ತು ಮುಂಚೆ ನಾವು ಹಿಂದಿನ ಕಾಲದಲ್ಲಿ ಆಗಿರ್ತಕ್ಕಂಥ ಕಾಲಕ್ರಮೇಣ ಊಟದ ಸ್ವಭಾವ ಇರ್ಬೋದು, ಮತ್ತೆ ಆಗಿರ್ತಕ್ಕಂಥ ಈ ಸ್ಥಿತಿಗಳೆಲ್ಲ ಅವಲೋಕನ ಮಾಡಿದಾಗ ಅವತ್ತು ಈ BP, ಶುಗರ್ ಅಂತಕ್ಕಂಥ ಕಾಯಿಲೆ ಬಹಳ ಜನರಿಗೆ ಇರಲಿಲ್ಲ. ಬಹಳ ಎಲ್ಲೋ ರೇರ್ ಕೇಳ್ತಾ ಇದ್ವಿ. ಸಡನ್ಲಿ ಒಂದು 10 ವರ್ಷಕ್ಕೆ ಒಂದ್ಸರಿ ಯಾರೋ ಸಡನ್ಲಿ ಡೆತ್ ಆಗ್ತಾ ಇದ್ರು, ಹಾರ್ಟ್ ಅಟ್ಯಾಕ್ ಆಗಿ ಹಳ್ಳಿಗಳಲ್ಲಿ. ಆದ್ರೆ ಈಗ ಇವತ್ತು ಮೊನ್ನೆ ನಾವೆಲ್ಲ ನೋಡ್ತಾ ಇದೀವಿ, ಮೊನ್ನೆ TV ಮಾಧ್ಯಮಗಳಲ್ಲಿ ಮತ್ತು ನಮ್ಮ ಸರ್ಕಾರ ಮೊನ್ನೆ 20-30 ವರ್ಷದ ಒಳಗಡೆ ಇರ್ತಕ್ಕಂಥ ಯುವಕರು ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ. ನಿನ್ನೆ ಒಂದು ಯಾವ್ದೋ ಕೂಡ್ಲಿಗಿ ತಾಲೂಕಲ್ಲಿ ಹುಡುಗಿ 12 ವರ್ಷದ ಹುಡುಗಿ ತಲೆ ಬಾಚ್ಕೊಳ್ತಾ ಹಂಗೆ ಕುಸಿದು ಬಿದ್ದಿದೆ. ಅಂದ್ರೆ ಇದಕ್ಕೇನು ಕಾರಣ ಅಂತ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಾಗಿದ್ದು, ನಾನು ಕೆಲವು ಪತ್ರಿಕೆ ಮತ್ತು ಓದಿದಾಗ ಇಲ್ಲಿ 3 ಅವರು ಹೇಳ್ತಾರೆ. ಒಂದು ಇದು ಜಂಕ್ ಫುಡ್ ತಿಂತಕ್ಕಂಥ ಒಂದು ಇದನ್ನ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ನಾವು ಮುಂಚೆ ಸಣ್ಣವರಿರ್ಬೇಕಾದ್ರೆ ಒಂದು ಪಪರ್ಮೆಂಟ್ ಕೊಡಿಸ್ತಾ ಇದ್ರು, ನಿಂಬೆಹುಳಿ ಪಪರ್ಮೆಂಟ್ ಅಂತ ಬರ್ತಾ ಇತ್ತು. ಆಮೇಲೆ 5 ರೂಪಾಯಿ ಇದು ಒಂದು ಬಿಸ್ಕೆಟ್, ಇದು ಯಾವುದು ಪಾರ್ಲೇಜಿ ಬಿಸ್ಕೆಟ್ ಕೊಡ್ತಾ ಇದ್ರು. ಆದ್ರೆ ಇವತ್ತು ಎಲ್ಲ ನಿಮ್ಗೆ ಕುರ್ಕುರೆ ಹಿಡಿದ ಇಡೀ ಅಂಗಡಿ ಹಿಂಗೆ ಹಾಕ್ಬಿಟ್ಟಿರ್ತಾರೆ. ಇದನ್ನ ನಾವು ಕಂಟ್ರೋಲ್ ಮಾಡಿಲ್ಲ ಅಂತಂದ್ರೆ ಮುಂದಿನ ಜನಾಂಗ ಬಹಳ ಕಷ್ಟ ಇದೆ. 30 ವರ್ಷಕ್ಕೆ ಲೈಫ್ ಟೈಮ್ ಹೋಗ್ಬಿಟ್ರೆ ಮುಗಿದೋಗ್ತೀನಿ, ಏನು ಯುವಜನಾಂಗ ಇರೋದಿಲ್ಲ ಈ ದೇಶದಲ್ಲಿ. ಈ ತರ ಪರಿಸ್ಥಿತಿಯಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾ ಇದ್ದಾರೆ, ಮೊಬೈಲ್ ಜಾಸ್ತಿ ಬಳಕೆ ಮಾಡೋದ್ರಿಂದ ಹೃದಯಾಘಾತ ಆಗುತ್ತೆ ಅಂತ ವರದಿನೂ ನಿನ್ನೆ ನಾನು ನೋಡಿದೆ. ಅಂದ್ರೆ ನಾವು ಇದನ್ನ ಅವೇರ್ನೆಸ್ ಮಾಡತಕ್ಕಂಥ ಕಾರ್ಯಕ್ರಮಗಳಾಗ್ತಾವ. ಪಾಪ ಸರ್ಕಾರ ಇವತ್ತು ನಮ್ಮ ಆರೋಗ್ಯ ಇಲಾಖೆಯವರು ಗೃಹ ಆರೋಗ್ಯ ಅಂತೇಳಿ ಮನೆಗೆ ಹೋಗ್ತೀರಿ, ತಪಾಸಣೆ ಮಾಡ್ತೀರಿ. ಈಗ ಇರ್ತಕ್ಕಂಥ ಏನು 3 ಹಂತದಲ್ಲಿ ನೀವು ತಪಾಸಣೆ ಮಾಡ್ತೀರಿ. ಆಶಾ ಕಾರ್ಯಕರ್ತರು ಮತ್ತೆ ನಿಮ್ಮ ಅಲ್ಲಿರ್ತಕ್ಕಂಥ ನರ್ಸ್ಗಳಿರ್ಬೋದು, ಆಮೇಲೆ ಡಾಕ್ಟರ್ಸ್ 3 ಹಂತದಲ್ಲಿ ಮಾಡ್ತೀರಿ. ಆದ್ರೆ ಅದ್ರ ಜೊತೆಗೆ ಅವೇರ್ನೆಸ್ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾಸ್ತಿ ಆಗ್ಬೇಕು. ನಮ್ಮ ಸರ್ಕಾರ ಇವತ್ತು ಮೊನ್ನೆ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಒಂದು ಉದ್ಘಾಟನೆ ಮಾಡಿದರು. ಹೃದಯ ಪುನೀತ್ ರಾಜ್ಕುಮಾರ್ ಏನ್ ಸರ್ ಈಗ ಅದನ್ನ ಉದ್ಘಾಟನೆ ಮಾಡಿದ್ದಾರೆ. ಅಂದ್ರೆ
ಹೃದಯ ಜ್ಯೋತಿ ಅಂತಕ್ಕಂಥ ಪುನೀತ್ ರಾಜ್ಕುಮಾರ್ ಹೆಸರು ಮೇಲೆ ಮಾಡಿದ್ರು. ಯಾಕಂದ್ರೆ ರಾಜ್ಯದಲ್ಲಿ ಆಫ್ಟರ್ ಕೋವಿಡ್ ಸಡನ್ ಡೆತ್ ಆಗಿತ್ತು ಅವರೇ, ಸಡನ್ ಡೆತ್. ಅದಕ್ಕೆ ಕಾರ್ಡಿಯಕ್ ಅಟ್ಯಾಕ್ ಅಂತ ಹೇಳ್ತಾರೆ ಅದನ್ನ. ಏನದು ಕಾರ್ಡಿಯಕ್ ಅಟ್ಯಾಕ್ ಅಲ್ಲ, ಅರೆಸ್ಟ್. ಅಟ್ಯಾಕ್ ಅಂದ್ರೆ ಬದುಕಬಹುದೇನೋ, ಅರೆಸ್ಟ್ ಆದ್ರೆ ಬದುಕೋದಿಲ್ಲ. ಇದನ್ನ ಹೆಂಗ್ ಕಂಟ್ರೋಲ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಅದಕ್ಕಾಗಿ ಇವತ್ತು ಎಲ್ಲ ಲಿಸ್ಟ್ ಅದರಲ್ಲಿ PSC ಅಲ್ಲಿ ನೀವು ಎಷ್ಟು ರಿಜಿಸ್ಟರ್ ಆಗುತ್ತೆ ಏಪ್ರಿಲ್ ಮೇ ಜೂನ್ ಅಲ್ಲಿ ಅಷ್ಟನ್ನು ಸಹ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಆಗಿರ್ಬೇಕು. ಅದು WCT ಡಿಪಾರ್ಟ್ಮೆಂಟ್ ಇಂದ ವತಿಯಿಂದ ಆಗಿರ್ತೀರಾ ಅಥವಾ ತಮ್ಮ ವತಿಯಿಂದ ಆಗಿರುತ್ತೆ ಅಂತ ಅದನ್ನ ಕೇಸ್ ಆಗಿರೋದನ್ನ FIR ಶೀಟ್ ಅಥವಾ ವೆಹಿಕಲ್ಸ್ ಇರೋದು ಎವಿಡೆನ್ಸ್ ಇರಬೇಕು. ಇವತ್ತಿನ ದಿನ ಅವೆಲ್ಲ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಚೈಲ್ಡ್ ರಿವ್ಯೂ ಮೀಟಿಂಗ್ ಇರುವಾಗ ಅವ್ರು ಕೇಳಿರುವಾಗ ಎಲ್ಲ ಕೇಸು ರಿಪೋರ್ಟ್ ಆಗಿರೋದನ್ನ ನಮಗೆ ಬರಬೇಕು ಅನ್ನೋದನ್ನ ಇವತ್ತಿನ ದಿನ ಡಿಸ್ಕಷನ್ ಆಗುತ್ತೆ. ಅದ್ರ ಜೊತೆ ನಿಮ್ಮ ಹತ್ರ ಇಲ್ಲಾಂದ್ರೆ ಇಮಿಡಿಯೇಟ್ ನೀವು ಆನ್ಲೈನ್ ಅಲ್ಲಿ ತರಿಸ್ಕೊಳ್ಳಿ, ಸಬ್ಮಿಟ್ ಮಾಡುವಂತ ವ್ಯವಸ್ಥೆ ಆಗ್ಬೇಕಾಗುತ್ತೆ. ಅದ್ರ ಜೊತೆ ಈಗಾಗಲೇ ಪ್ರಗತಿ ಕೇರ್ ಅಲ್ಲಿ ನಾವು ANC ಕೇರ್ ಅಲ್ಲಿ ಸಾಕಷ್ಟು ನಾವು ಲಾಸ್ಟ್ 6 months ಇಂದ ಹೇಳ್ತಾನೆ ಇದೀವಿ ಇಂಪ್ರೂವ್ಮೆಂಟ್ಸ್ ಏನಾಗಬೇಕಾಗಿದೆ, ಮೆಟರ್ನಲ್ ಡೇಸ್ ಅನ್ನ 0 ತರೋದ್ರಿಗೆ ಏನ್ ಮಾಡಬೇಕು ಅಂತ. ಸ್ಟಿಲ್ ಫೇಸಿಂಗ್ ದ ಪ್ರಾಬ್ಲಮ್. ಎಂಡ್ ಆಫ್ ದಿ ಡೆಲಿವರಿ ಟೈಮ್ ಅಲ್ಲಿ ದೇ ವಿಲ್ ರಶ್ ದ ಹಾಸ್ಪಿಟಲ್, ದೆನ್ ಅನಿಮಿಯಾ ಅಂತ ಅವಾಗ ಡಯಾಲಿಸಿಸ್ ಆಗಿ ದೆನ್ ಬ್ಲೀಡಿಂಗ್ ಆಗಿ ದೆನ್ ಪೇಷಂಟ್ ಸಫರ್ ಆಗಿ ಡೆತ್ ಆಗಿರೋದನ್ನು ಸಹ ನಾವು ಬಂಡ್ರಿ ಕೇಸ್ ಒಂದರಲ್ಲಿ ನೋಡಿದ್ವಿ. ಸೊ ಈಗ ನಿಮ್ಮಲ್ಲಿ ಯಾವಾಗ 3rd month ಅಲ್ಲೇ ನೀವು ಅರ್ಲಿ ಪ್ರೆಗ್ನೆನ್ಸಿ ಆದ ನಂತರ 3rd month ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಈಸ್ ಅಂಡರ್ ಏಜ್ ಅಥವಾ 18+ ಇದೆ ಅಂತೇಳಿ. ಅಂತ ಕೇಸಸ್ ಅನ್ನ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಬೇಕಂತಿದ್ವಿ, ಆದ್ರೂ ಸಹ ಆಗಿಲ್ಲ. ನಿನ್ನೆ ರಿವ್ಯೂ ಅಲ್ಲಿ ಅಸಿಸ್ಟೆಂಟ್ ಆಫೀಸರ್ ಕಲೆಕ್ಟೆಡ್ ಸಮ್ ಫಿಗರ್ಸ್ ಆಲ್ಸೋ ಎಷ್ಟು ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಮೆಡಿಕಲ್ ಆಫೀಸರ್ಸ್ ಆನ್ಸರ್ ಹೇಳ್ಬೇಕಾಗುತ್ತೆ. ಟಾರ್ಗೆಟ್ ಪ್ರತಿ ಮಂತ್ 1323 ಇರುತ್ತೆ. ಸೊ ಈಗ ಸಿನ್ಸ್ ಏಪ್ರಿಲ್ ಟು ಈಗ ಟಿಲ್ ಡೇಟ್ ಮೀನ್ ಜೂನ್ ಎಂಡ್ವರೆಗೆ 3969 ಆಗಿದೆ. ಸೊ ಇಟ್ಸ್ ಅಪ್ ಟು ಜೂನ್ ಎಂಡ್ಗಿದೆ. ಡ್ಯೂರಿಂಗ್ ದ ಮಂತ್ 483 ಆಗಿದೆ. HRP ಡಿಟೆಕ್ಷನ್. ಸೊ HRP ಡಿಟೆಕ್ಷನ್ಗೆ ನಾನು ಲಾಸ್ಟ್ ಟೈಮ್ ಆಗಲೇ ಹೇಳಿದೆ, ಜೆಸ್ಟೋಸಿಸ್ ಸ್ಕೋರ್ನ ನೋಡಬೇಕು. ಬೇಸ್ಡ್ ಆನ್ ಜೆಸ್ಟೋಸಿಸ್ ಸ್ಕೋರ್ ವಿತ್ ಐ ಕಾರ್ಡ್ ಎಲ್ಲರಿಗೂ ಹೇಳಿದ್ದಾಗಿದೆ. ಸೊ ದೇರ್ ಆರ್ 27 ಕಾಂಪೊನೆಂಟ್ಸ್ ಇನ್ ದಟ್. ಆ 27 ಕಾಂಪೊನೆಂಟ್ಸ್ ಅಲ್ಲಿ ನಮಗೆ ಒಂದು ಅರ್ಲಿ ಪ್ರೆಗ್ನೆನ್ಸಿ, ಟೀನೇಜ್ ಪ್ರೆಗ್ನೆನ್ಸಿ ಒಂದು, ಮತ್ತೆ ಪೋಸ್ಟ್ ಪ್ರೈಮಿಂಗ್. ಅಂದ್ರೆ ಯು ಹ್ಯಾವ್ ಟು ಕ್ಲಾಸಿಫೈ ಇಟ್ ಆಸ್ ಎನ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ದೆನ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ aspirin 75 mg milligrams per day per each patient who are suspected to be having high risk pregnancy. So ಅಂತರಿಗೆ ನೀವು high risk pregnancy ಅಂತ ಐಡೆಂಟಿಫೈ ಮಾಡಿದ್ಮೇಲೆ it has to be followed up till her 36 weeks ಆಗೋವರೆಗೆ aspirin ಕೊಡಬೇಕು. ಅದಾದ್ಮೇಲೆ when 36 ಆದ್ಮೇಲೆ ಸ್ಟಾಪ್ ಮಾಡಬೇಕು. ಮೀನ್ ಟೈಮ್ ಅಲ್ಲಿ ನೀವು ಎಲ್ಲರೂ ಕೂಡ ಅವರಿಗೆ ಬ್ಲಡ್ ಪ್ರೆಷರ್ ನ ಫ್ರೀಕ್ವೆಂಟ್ ಇಂಟರ್ವಲ್ಸ್, ನಮಗೆ PMSMA ಬರ್ತಾ ಇದೆ, ಆಮೇಲೆ EPMSMA ಎಕ್ಸ್ಟೆಂಡೆಡ್ PMSMA ಅಂತಾನು ಬರುತ್ತೆ. ಸೊ ಎವ್ರಿ 9th of the month ಪ್ರೆಗ್ನೆನ್ಸಿನ PMSMA ದಿವಸ ನೀವು ಆಲ್ ರಿಜಿಸ್ಟರ್ಡ್ ಪ್ರೀವಿಯಸ್ ಮಂತ್ ಏನೇನು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.